ಸಿಂಧನೂರಿನ ಪುನೀತ್ ಪುಣ್ಯ ವೃದ್ಧಾಶ್ರಮದ ಮೂಲಕ ನಿಸ್ವಾರ್ಥ ಸೇವೆ ಮಾಡುತ್ತಿರುವ ಪಂಪಯ್ಯ ಸ್ವಾಮಿ ಹಿರೇಮಠ ಅವರಿಗೆ ಸಲ್ಲಿಸಿರುವ ಈ ಕಾವ್ಯ ನಮನ ಅವರ ಮಾನವೀಯ ಕಾರ್ಯಗಳಿಗೆ ಹಿಡಿದ ಕೈಗನ್ನಡಿಯಂತಿದೆ. ಅವರ ಈ ಸೇವೆಯನ್ನು ಇನ್ನಷ್ಟು ಗೌರವಿಸಲು ಮತ್ತು ಶ್ಲಾಘಿಸಲು ಕೆಲವು ಸಾಲುಗಳು ಇಲ್ಲಿವೆ. ಶ್ರೀ ಪಂಪಯ್ಯ ಸ್ವಾಮಿ ಹಿರೇಮಠರ ಜನಸೇವೆಗೆ ನಮನಗಳು. ಹಣಕ್ಕಿಂತ ಗುಣ ಮೇಲು, ಸ್ವಾರ್ಥಕ್ಕಿಂತ ಸೇವೆ ಮೇಲು ಎಂಬುದನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನೊಂದವರ ಬಾಳಿಗೆ ಬೆಳಕಾಗಿರುವ ಪಂಪಯ್ಯ ಸ್ವಾಮಿ ಹಿರೇಮಠ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಅನಾಥರ ಆಶಾಕಿರಣ. ತಂದೆ ತಾಯಂದಿರನ್ನು ಕಳೆದುಕೊಂಡು ಅಥವಾ ಮಕ್ಕಳಿಂದ ದೂರವಾಗಿ ಒಂಟಿತನ ಅನುಭವಿಸುತ್ತಿರುವ ವೃದ್ಧರಿಗೆ ಆಶ್ರಯ ನೀಡಿ ಅವರಿಗೆ ಮಕ್ಕಳ ಸ್ಥಾನದಲ್ಲಿ ನಿಂತು ಆರೈಕೆ ಮಾಡುತ್ತಿರುವುದು ಸಾಮಾನ್ಯದ ಮಾತಲ್ಲ. ಅಣ್ಣ ಅಪ್ಪು ಪ್ರೇರಣೆ. ಪುನೀತ್ ಪುಣ್ಯ ವೃದ್ಧಾಶ್ರಮ ಎಂಬ ಹೆಸರೇ ಹೇಳುವಂತೆ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರ ಸಾಮಾಜಿಕ ಕಳಕಳಿಯನ್ನು ತಮ್ಮ ಸೇವೆಯ ಮೂಲಕ ಜೀವಂತವಾಗಿಟ್ಟಿದ್ದಾರೆ. ಸಿಂಧನೂರಿನ ಹೆಮ್ಮೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲ್ಲೂಕಿನ ಮಣ್ಣಿನ ಕೀರ್ತಿಯನ್ನು ತಮ್ಮ ನಿಸ್ವಾರ್ಥ ಸೇವೆಯ ಮೂಲಕ ರಾಜ್ಯಾದ್ಯಂತ ಪಸರಿಸುತ್ತಿದ್ದಂಥ ಅರ್ಥಗರ್ಭಿತವಾಗಿವೆ. ಹಣವಲ್ಲ ಸೇವೆಯೇ ಧರ್ಮವೆಂದು ಜೀವನದ ಅರ್ಥ ತೋರಿದವರು ನೀವು. ವೃದ್ಧರ ಆಶೀರ್ವಾದವೇ ನಿಮ್ಮ ಸಂಪತ್ತು, ಅವರ ನಗುಮುಖವೇ ನಿಮ್ಮ ವಿಜಯ. ನಿಮ್ಮ ಲೇಖನಿಯಿಂದ ಮೂಡಿಬಂದ ಈ ಅದ್ಭುತ ಕವನವು ಅವರ ಸೇವೆಗೆ ಸಿಕ್ಕ ದೊಡ್ಡ ಗೌರವ. ಪಂಪಯ್ಯ ಸ್ವಾಮಿ ಹಿರೇಮಠರ ಮಾನವೀಯ ಕಾರ್ಯಗಳು ಹೀಗೆಯೇ ಮುಂದುವರಿಯಲಿ. ಅವರಿಗೆ ಆ ಭಗವಂತನು ಆಯುಷ್ಯ, ಆರೋಗ್ಯ ಮತ್ತು ಹೆಚ್ಚಿನ ಶಕ್ತಿಯನ್ನು ನೀಡಲಿ ಎಂದು ಹಾರೈಸೋಣ. ನಿಮ್ಮ ಈ